ಹೌ ಸ್ಪೆಷಲ್ ದಿಸ್ ಪ್ಲೇಸ್ ಇಸ್? ದಿಸ್ ಇಸ್ ವೆರಿ ಸ್ಪೆಷಲ್. ಯಾಕೆ ಅಂತ ಹೇಳಿ. ಯಾಕೆಂದರೆ ಫಸ್ಟ್ ಅವಳನ್ನ ಇಲ್ಲೇ ಮೀಟ್ ಮಾಡಿದ್ದೆ. ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡದ್ದು ಇಲ್ಲೇ ಇಲ್ಲ. ನನ್ನ 30 ದಾಟಿದೆ. ಆ 30 ದಾಟಿದ್ರೂ ಅಷ್ಟು ವರ್ಷಗಳಲ್ಲಿ ನನಗೆ ಯಾವತ್ತೂ ಇಲ್ಲ. ಈವನ್ ಇಂಡಸ್ಟ್ರಿಗೆ ಬಂದಮೇಲೂ ಕೂಡ ಫ್ರೆಂಡ್ಸ್ನೆಲ್ಲ ಕರೆದು ಪಾರ್ಟಿ ಕೊಡೋದು ಸೆಲೆಬ್ರೇಟ್ ಮಾಡೋದು ಯಾವತ್ತೂ ಇಲ್ಲ. ಇವಲ್ಲ ಲೇಸರ್ ಶೋ. ಅಯ್ಯೋ ಅದು ನಿಜ ಗೊತ್ತಾ? ಅದಿತಿದ ಐಡಿಯಾ ಅದು. ಅದು ನನ್ನ ಪಾಪ ಹೇಳಲ್ವಾ? ಹೋಗ್ಲಿ ಅಥವಾ ಏನು ಮೂಡೆ ಇಲ್ಲದೆ ಇರಲಿ, ಒಂದು ಕ್ರಿಯೇಟ್ ಮಾಡುವಂಥ ಶಕ್ತಿ ಸಂಗೀತಕ್ಕಿದೆ. ಖಂಡಿತ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಫೇವ್ರೇಟ್ ಆಮ್ಲ ಜ್ಯೂಸ್ ಕುಡಿತಾ ಇದ್ದೀರಿ. ಚೆನ್ನಾಗಿ ಹೊಟ್ಟೆ ಹಸಿಲಿ ಅಂತ. ಯಾಕಂದರೆ ಇನ್ಫ್ಯಾಕ್ಟ್ ನೇಸರ ಬರ್ಡೇ ಆದಮೇಲಿಂದ ನಾನು ಯಶು ಕರೆಕ್ಟಾಗಿ ಕೂತು ಮಾತಾಡೋದಕ್ಕೂ ಆಗಿಲ್ಲ. ನಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ. ಅವ್ರದ್ದೇ ಕೆಲಸದಲ್ಲಿ ಏನೇನೋ ಮಾಡ್ತಾಯಿದ್ದಾರೆ, ನಾನು ನನ್ನದೇ ಕೆಲಸದಲ್ಲಿ. ಮನೆ ಎಲ್ಲ ತಿಪ್ಪೆ ಗುಂಡಿ ಆಗಿತ್ತು. ಅದೆಲ್ಲ ಬರೀ ಜೋಡಿಸೋ ಅಷ್ಟರಲ್ಲೇ ಸಾಕಾಗಿ ಹೋದಂಗೆ ಅನ್ನಿಸ್ತದೆ. ಸೊ ವಿ ಥಾಟ್ ನಾವು ಇವತ್ತು ನಾನು ನೇಸರ ಯಶು 3 ಜನನೂ ಎಲ್ಲಾದರೂ ಸ್ವಲ್ಪ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಏನಾದರೂ ಹೊರಗಡೆ ಊಟ ಮಾಡೋಣ ಅಂದ್ಕೊಂಡ್ವಿ. ಬಿಕಾಸ್ ತುಂಬ ಜನ ಕೇಳಿದ್ರು ಕೂಡ ನಮಗೆ, ಅಂದರೆ ನೀವು ಬರ್ಡೇ ಥೀಮ್ ಹೇಗೆ ಸೆಲೆಕ್ಟ್ ಮಾಡಿದ್ರಿ, ನಮ್ಮ ಕಾಸ್ಟ್ಯೂಮ್ ಬಗ್ಗೆ, ಡೆಕೋರ್ ಬಗ್ಗೆ, ಮತ್ತು ಲೈವ್ ಮ್ಯೂಸಿಕ್ದೆಲ್ಲ ತುಂಬ ಅಂದರೆ ಏನಂತಾರೆ ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲ ನೋಡಿದ್ದೀರಾ ಬರ್ಡೇ ಬ್ಲಾಗಲ್ಲಿ. ಸೊ ತುಂಬ ಜನ ತುಂಬ ಎಲ್ಲ ಕೇಳಿದ್ರು. ನಾವು ತುಂಬ ಸಿಂಪಲ್ಲಾಗಿ ಐಡಿಯಾ ಮಾಡಿದ್ದು. ಬಟ್ ಹೇಗೆ ಮಾಡಿದ್ವಿ, ಏನು ಕಾನ್ಸೆಪ್ಟ್ ಮಾಡಿದ್ವಿ, ಅದೆಲ್ಲ ಸ್ವಲ್ಪ ಮಾಹಿತಿ ಕೊಟ್ಟರೆ ಬಹುಶಃ ಯಾರಾದರೂ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋರಿಗೆ ಒಂದು ಐಡಿಯಾ ಸಿಗ್ಬೋದು ಅಂತ ಅಂದ್ಕೊಂಡು ಇವತ್ತು ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗ್ತೀವಿ. ಐ ರಿಯಲಿ ಕಾನ್ ಸ್ಟೇ ಕಾಮ್ ಟು ಶೇರ್ ಆಲ್ ದ ಇನ್ಫಾರ್ಮೇಷನ್ಸ್ ನಿಮ್ಮೊಟ್ಟಿಗೆ. ಹಾಗೆಯೇ ಐ ರಿಯಲಿ ಕಾನ್ ಸ್ಟೇ ಕಾಮ್ ಟು ಗೆಟ್ ರೆಡಿ. ಸೊ ಲೆಟ್ ಸ್ಟಾರ್ಟ್. ಇವತ್ತು ಫೌಂಡೇಶನ್ ಯೂಸ್ ಮಾಡಲ್ಲ, ಜಸ್ಟ್ ಟಿಂಟೆಡ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. And my favorite mascara. And now I can't stay calm to use my all-time favorite Stage 929 Gloss Lock 2-in-1 liquid lipstick. ಯಾವ ಶೇಡ್ ಗೊತ್ತಾ? ಐ ಆಮ್ ಬಬ್ಲಿ ಶೇಡ್ ಯೂಸ್ ಮಾಡ್ತೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಶೇಡ್. ಬಿಕಾಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಪಿಗ್ಮೆಂಟ್ ಅಂದರೆ ಇದು. ವಾವ್. ಇದು ಅಲ್ಟ್ರಾ ಪಿಗ್ಮೆಂಟೆಡ್ ಆ್ಯಂಡ್ ಕಂಫರ್ಟಬಲ್ ಟು ವೇರ್. ಜೊತೆಗೆ ದ ಹೈಡ್ರೇಟಿಂಗ್ ಗ್ಲಾಸ್ ಲಾಕ್ಸ್ ದ ಲಿಪ್ಸ್ಟಿಕ್, ಮೇಕಿಂಗ್ ಇಟ್ ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ವಾಟರ್ ಪ್ರೂಫ್. ನೋಡ್ಬೋದು, ಟ್ರಾನ್ಸ್ಫರ್ ಪ್ರೂಫ್ ಹಾಗೆಯೇ ವಾಟರ್ ಪ್ರೂಫ್. ಪಿಗ್ಮೆಂಟ್ ಸ್ವಲ್ಪನೂ ಡಿಸ್ಟರ್ಬ್ ಆಗೋದಿಲ್ಲ. ಆ್ಯಂಡ್ ಇದು ಮಲ್ಟಿಫಂಕ್ಷನಲ್ 2-in-1 ಲಿಪ್ಸ್ಟಿಕ್, ಡುವಲ್ ಸೈಡೆಡ್ ಪ್ರಾಡಕ್ಟ್ ವಿಚ್ ಹ್ಯಾಸ್ ಮ್ಯಾಟ್ ಲಿಪ್ಸ್ಟಿಕ್ ಒನ್ ಸೈಡ್ ಆ್ಯಂಡ್ ಅ ಹೈ ಶೈನ್ ಗ್ಲಾಸ್ ಆನ್ ಅನದರ್. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಶೈನ್. ಸೊ ಮ್ಯಾಟ್ ಲಿಪ್ಸ್ಟಿಕ್ ಒಟ್ಟಿಗೆ ಈ ಒಂದು ಬ್ಯೂಟಿಫುಲ್ ಶೈನ್ ಕೊಡುವ ಲಿಪ್ಸ್ಟಿಕ್. 12 hours ಲಾಂಗ್ ಲಾಸ್ಟಿಂಗ್ ಕೂಡ. ಹಾಗೆಯೇ ಎಲ್ಲ ಒಕೇಶನ್ಸ್ಗೂ ಸೂಟ್ ಆಗುವಂತಹ 6 ಬ್ಯೂಟಿಫುಲ್ ಶೇಡ್ಸ್ ಇದೆ ಈ ಲಿಪ್ಸ್ಟಿಕ್ನ. ಸ್ಟೇಜ್ ಅವರ ವೆಬ್ಸೈಟಲ್ಲಿ ನನ್ನ ಕೂಪನ್ ಕೋಡ್ನ ಬಳಸಿ 15% ಆಫ್ ಪಡಿಬೋದು. ಅಮೆಝಾನ್, ನೈಕಾ, ಪಾಪ್ಯುಲರ್ಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಹೆಂಗಿದೆವ ಜೇನು? ಆ್ಯಕ್ಚುಲಿ ಪಾಪು ಬರ್ಡೇ ಆದಾಗಿಂದ ಜೊತೆಗೆ ಅದನ್ನೇ ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದೆ. ಪಾಪು ಬರ್ಡೇ ಆದಾಗಿಂದನೂ ನಾನು ಎಷ್ಟೊಂದು ಹೆಂಗಾಯ್ತು ಏನು ಅಂತ ಕುತ್ಕೊಂಡು ನೀಟಾಗಿ ಮಾತಾಡೋಕ್ಕಾಗಿಲ್ಲ. ಏನಾರು ಒಂದು ಇವ್ರದ್ದೊಂದು ಬಿಸಿ ನಂದೊಂದು ಇದರಲ್ಲಿ ಅಂತ. ಅವತ್ತು ಆ್ಯಕ್ಚುಲಿ ಕರೆಕ್ಟಾಗಿ ಊಟ ಮಾಡೋಕ್ಕೂ ಆಗಿರಲಿಲ್ಲ ನಮಗೆ. ಬಟ್ ಇವತ್ತು ನಾವೇನು ಶೆರಟಾನಿಗೆ ಬಂದಿದ್ದೀವಿ. ಹೌ ಸ್ಪೆಷಲ್ ದಿಸ್ ಪ್ಲೇಸ್ ಇಸ್? ದಿಸ್ ಇಸ್ ವೆರಿ ಸ್ಪೆಷಲ್. ಯಾಕೆ ಅಂತ ಹೇಳಿ. ಯಾಕೆಂದರೆ ಫಸ್ಟ್ ಅವಳನ್ನ ಇಲ್ಲೇ ಮೀಟ್ ಮಾಡಿದ್ದೆ. ಅಲ್ಲಿ ಲಾಸ್ಟ್ ಚೇರ್. ಹೌದು. ಹಾಗಾಗಿ ಇದು ಸಖತ್ ಸ್ಪೆಷಲ್. ಸೊ
ಅವು ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಏನಾದರೂ ಆ್ಯಕ್ಚುಲಿ ಇವತ್ತು ಪುಟಕ್ಕೊಂದು ಬರ್ಡೇದು ಏನೇನು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಬರ್ಡೇದು ಏನಾದರೂ ನೆನಪಿದೆನಾ? ನಿಮ್ಮ ಬರ್ಡೇ ಸೆಲೆಬ್ರೇಷನ್ದು ಏನಾದರೂ ನೆನಪಿದೆನಾ ನಿಮಗೆ? ನೀವು ಹೆಂಗೆ ಮಾಡ್ತಿದ್ರಿ? ನನ್ನ ಬರ್ಡೇ ಸೆಲೆಬ್ರೇಷನ್ ಅದು ತುಂಬ ಚಿಕ್ಕದ್ರದೆಲ್ಲ ನೆನಪಿಲ್ಲ. ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ನನ್ನ ಬರ್ತಡೇ ಬರುತ್ತೆ ಅಂದರೆ ಯೂಶ್ವಲಿ ಎಲ್ಲ ಹೊಸ ಕಲರ್ ಬಟ್ಟೆ ಎಲ್ಲ ಹಾಕ್ಕೊಂಡು ಚಾಕ್ಲೇಟ್, ಚಾಕ್ಲೇಟ್ ಆಗೆಲ್ಲ ಲ್ಯಾಕ್ಟೋ ಕಿಂಗ್ ಚಾಕ್ಲೇಟು ಅದು ಇದು ಒಂದು 5 ಪೈಸೆ 1 ರೂಪಾಯಿ ಚಾಕ್ಲೇಟ್ ತೊಗೊಂಡೋಗಿ ಸ್ಕೂಲಿಗೆ ಹೋಗೋದೇ ಖುಷಿ. ಕೆಲವು ಡ್ರೆಸ್ ಹಾಕೊಂಡೋದ ತಕ್ಷಣ ಎಲ್ರಿಗೂ ಗೊತ್ತಾಗೋದು ಬರ್ತಾರೆ ಅಂತ. ಮನೇಲಿ ಬಂದರೆ ಸಾಯಂಕಾಲ ಕೇಕ್ ಕಟ್ಟಿಂಗು ಚಿಪ್ಸು. ನಿಮ್ದಂಗೆ ಇರ್ತಿತ್ತು? ನಂದು ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ತೀನಿ, ಬರ್ಡೇ ಸೆಲೆಬ್ರೇಟೇ ಮಾಡಿಲ್ಲ ನಾನು ಚಿಕ್ಕವಳಿದ್ದಾಗ. ಅಂದರೆ ನಮ್ಮನೇನೇನು ಬರ್ಡೇ ಅಂದರೆ ಅದೇ ಹೇಳಿದ್ನ ನನಗೆ, ಎಲ್ಲರೂ ಕರೆಯೋದು, ಕೇಕ್ ಕಟ್ ಮಾಡೋದು ಆ ಥರದ್ದೆಲ್ಲ ಯಾವತ್ತಿಲ್ಲ. ಇಂಜಿನಿಯರಿಂಗ್ MBA ಆ ಟೈಮಲ್ಲೆಲ್ಲ ಫ್ರೆಂಡ್ಸೇ ಸ್ವಲ್ಪ ವಿಶ್ ಮಾಡೋರು, ಗಿಫ್ಟ್ ತಂದು ಕೊಡೋರು ಅಷ್ಟೇ. ನನ್ನ ಬರ್ಡೇ ಅಂತೇನು ವಾವ್ ಅಂತಿಲ್ಲ. ಆ್ಯಕ್ಚುಲಿ ನೀವೇ ಸೆಲೆಬ್ರೇಟ್ ಮಾಡ್ತೀರ ನನ್ನ ಬರ್ಡೇ, ಫ್ಯಾಮಿಲಿ. ಆಮೇಲೆ ಹಾಗೆ ಅದಕ್ಕೆ ನಾನು ನಿಮಗೆ ಯಾವಾಗಲೂ ಹೇಳ್ತಿದ್ದೆ ನನ್ನ ಪುಟ್ಟಕ್ಕನ ಬರ್ಡೇ ಮಾತ್ರ. ಸೊ ನನಗೆ ಅದೊಂದು ಯಾವಾಗಲೂ ಇತ್ತು. ಹೌದು, ಹಿಂಗೆ ಆಗಬೇಕು. ನಾನು ತುಂಬ ಜನ ನಮಗೆ ಕೇಳ್ತಾ ಇದ್ರಲ್ವಾ, ಲೈಕ್ ಈವನ್ ಫೋನಲ್ಲೂ ಕೂಡ ತುಂಬ ನನ್ನ ರಿಲೇಟಿವ್ಸು ಕೇಳಿದ್ರು, ಹೆಂಗೇನೇನು ಅರೇಂಜ್ ಮಾಡ್ಕೊಂಡಿದ್ರಿ ಅಂತ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾ. ಆ್ಯಕ್ಚುಲಿ ಒಂದೇನಂದ್ರೆ ನನಗೂ ಎಲ್ಲ ಬರ್ತ್ಡೇ ಮುಗಿದ ತಕ್ಷಣ ಅವತ್ತೇ ನೆಕ್ಸ್ಟ್ ದಿನ ಎಲ್ಲ ಸುಮಾರು ಜನ ಬಂದವರೆಲ್ಲ ಫೋನ್ ಮಾಡಿದರು. ತುಂಬ ಚೆನ್ನಾಗಿತ್ತು, ನೈಸ್ಲಿ ಆರ್ಗನೈಸ್, ಖುಷಿ ಆಯಿತು, ಯೂನಿಕ್ ಆಗಿತ್ತು. ಸೊ ಆ್ಯಕ್ಚುಲಿ ಅದಿತಿಗೆ ಏನಂದರೆ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಸುಮ್ಮನೆ ಹಾಲ್ ಬುಕ್ ಮಾಡೋದು, ಈ ಕಡೆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ವಿಶ್ ಮಾಡೋದು, ಊಟ ಮಾಡ್ಕೊಂಡು ಹೋಗೋದು ಹಂಗೆ ಇಷ್ಟ ಆಯ್ತಿಲ್ಲ. ಸೊ ಹಾಗಲ್ಲ, ಏನಾದ್ರು ಒಂದು ಇಂಟ್ರಾಕ್ಷನ್ ಇರಬೇಕು ಅಥವಾ ಒಂದು ಲೈವ್ಲಿನೆಸ್ ಇರಬೇಕು ಬರ್ತ್ಡೇಲಿ ಅಂತ ಅವಳ ಪ್ಲ್ಯಾನು. ಏನು ಗೊತ್ತಾ, ಅಫ್ಕೋರ್ಸ್ ಈಗ ಎಲ್ಲರೂ ಏನು ಗೊತ್ತಾ, ಎಲ್ಲರೂ ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಒಂದೊಂದು ಸ್ಟೆಪ್ ಆಗಿ ಇಲ್ಲಿಗೆ ಬಂದಿರ್ತೀವಿ. ದೆನ್ ವಿ ವಿಲ್ ಫೀಲ್ ಲೈಕ್ ಓಕೆ, ಈಗ ನಾನೇ ಹೇಳಿದ್ನಲ್ಲ, ಈಗ ನನಗೆ ಆಗದೆ ಇರೋದು ನನ್ನ ಮಗಳಿಗೆ ಆಗಲಿ ಅಂತ. ಸೊ ನನಗೆ ಯಾವತ್ತು ನಮ್ಮ ರಿಲೇಟಿವ್ಸ್ ಆಗಲಿ ಅಥವಾ ನನ್ನ ಫ್ರೆಂಡ್ಸ್ ಗ್ರೂಪ್ ಆಗಲಿ ನಾನು ಕರೆದ್ಬಿಟ್ಟು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡೋದು ಇಲ್ಲೇ ಇಲ್ಲ. ನನ್ನ 30 ದಾಟಿದೆ. ಆ 30 ದಾಟಿದ್ರೂ ಅಷ್ಟು ವರ್ಷಗಳಲ್ಲಿ ನನಗೆ ಯಾವತ್ತೂ ಇಲ್ಲ. ಈವನ್ ಇಂಡಸ್ಟ್ರಿಗೆ ಬಂದಮೇಲೂ ಕೂಡ ಫ್ರೆಂಡ್ಸ್ನೆಲ್ಲ ಕರೆದು ಪಾರ್ಟಿ ಕೊಡೋದು, ಸೆಲೆಬ್ರೇಟ್ ಮಾಡೋದು ಯಾವತ್ತೂ ಇಲ್ಲ. ಏನೋ ಯಾರೋ ಅವರು ಇವರು ಗೊತ್ತಿರೋರು, ನನ್ನ ಇಷ್ಟಪಡೋರು, ಬರ್ಡೇ ವಿಶ್ ಅಷ್ಟೇ. ನೀವೇ ನೋಡಿದ್ದೀರಾ ಫಸ್ಟ್ ಎಲ್ಲ ಸ್ವಿಚ್ ಆಫೇ ಮಾಡ್ಕೊಂಡಿರ್ತೀನಿ. ಸೊ ನಂಗೆ ಇತ್ತು, ನಾವೆಲ್ಲ ಇಷ್ಟೆಲ್ಲ ಮಾಡಿರೋದು ನನ್ನ ಮಗಳು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಇಟ್ ಹ್ಯಾಪನ್. ಫಸ್ಟ್ಲಿ ನಾವು ಬರ್ಡೇ ಥೀಮ್ ಅಂತ ಅಂದ್ಕೊಂಡಾಗ ನಾವು ಏನು ಕ್ವೀನ್ ಥೀಮ್ ಅಂದ್ಕೊಂಡ್ವಿ, ಆಮೇಲೆ ಬಾಬಿ ಥೀಮ್ ಅಂದ್ಕೊಂಡ್ವಿ. ದೆನ್ ವಿ ಫೀಲ್ ಲೈಕ್ ಎಲ್ಲ ಕಾಮನ್ ಆಗ್ತಿದೆ, ಬೇಡ ಅಂತ. ಆಮೇಲೆ ನನಗೆ ಬಂದಿದ್ದು ಫ್ಲವರ್ ಅಂತ ಬಂತು. ಬಟ್ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡಲಿಲ್ಲ. ಫ್ಲವರ್ ಅಂದ್ಕೊಂಡ್ರೆ ಅದು ತೀರಾ ಫ್ಲವರ್ ಅದೇನೋ ಮಜಾ ಅಂತ, ಏನು ಮಾಡೋಣ ಅಂತ ಅಂದ್ಕೊಂಡು ದೆನ್ ಅವು ಬಟರ್ಫ್ಲೈ ಎಲ್ಲ ಬೀಳ್ಸಿದ್ದಾರೆ. ಅವು ಬೀಳ್ಸ್ಬಾರ್ದು ಅವು. ಆಮೇಲೆ ಬಟರ್ಫ್ಲೈ ಅಂದ್ಕೊಂಡ್ವಿ. ಅವು ಅಲ್ಲಿ ಬೇಡ, ಇಲ್ತೀನಿ. ಆಮೇಲೆ ಬಟರ್ಫ್ಲೈ ಅಂದ್ಕೊಂಡ್ವಿ. ಓಕೆ, ಬಟರ್ಫ್ಲೈ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ. ಅವು ಬೇಡ, ಆಗಿ ಬಿಸಾಕ್ಬಾರ್ದ್ರಿ ಅವು, ಇಲ್ತಿದ್ರಿ. ಆಮೇಲೆ ಅಂದ್ಕೊಂಡ್ವಿ ಬಟರ್ಫ್ಲೈ ಕಾನ್ಸೆಪ್ಟ್ ಮಾಡಿದರೆ ಚೆನ್ನಾಗಿರುತ್ತಲ್ಲ ಅಂತ ನಾನು ಯಶು ಕೇಳಿದೆ. ಇಟ್ಸ್ ಲೈಕ್ ಓಕೆ, ನಿನ್ಗೆ ಏನು ಕಾನ್ಸೆಪ್ಟ್ ಅನಿಸುತ್ತೆ ನೀನು ಹೇಳು ನನಗೆ, ನಾವು ಅದನ್ನು ಕಾರ್ಯರೂಪಕ್ಕೆ ತರೋಣ ಅಂತ. ಆಮೇಲೆ ಓಕೆ, ಬಟರ್ಫ್ಲೈ ಕಾನ್ಸೆಪ್ಟಲ್ಲಿ ನಾನು ತುಂಬ ವ್ಲಾಗ್ಸು ಎಲ್ಲ ಚೆಕ್ ಮಾಡಿದೆ, ಪಿಂಟ್ರೆಸ್ಟಲ್ಲಿ ಚೆಕ್ ಮಾಡಿದೆ, ಗೂಗಲಲ್ಲಿ ಚೆಕ್ ಮಾಡಿದೆ. ಕೆಲವೊಂದು ನನಗೆ ಇಮೇಜಸ್ ಸಿಕ್ತು ಪಿಂಟ್ರೆಸ್ಟಲ್ಲಿ, ಬ್ಯೂಟಿಫುಲ್ ಅಂತ ಅನ್ನಿಸ್ತು. ಸೊ ಅದೆಲ್ಲ ರೆಫರೆನ್ಸ್ ಎಲ್ಲ ನಾನು ಇಟ್ಕೊಂಡ್ಮೇಲೆ ಡೆಕೋರ್ ಯಾರು ಮಾಡೋದು ಅಂತ. ಬಿಕಾಸ್ ಡೆಕೋರ್ ಅಂದ ತಕ್ಷಣ ದುಡ್ಡು ಕೊಡ್ತೀವಿ, ಅದಕ್ಕೆ ನಮಗೇನು ಪ್ಲೀಸ್ ದುಡ್ಡು ಕೊಡ್ತೀವಿ. ಬಟ್ ಆ ದುಡ್ಡಿಗೆ ನಮಗೆ ಕೊಟ್ಟಿದ್ದಕ್ಕೆ ಒಂಥರ ಅಯ್ಯೋ ಅಂತ ಅನಿಸ್ಬಾರ್ದು. ಎಷ್ಟು ಕೊಟ್ರು ಅದಕ್ಕೆ ಅದು ಆಗಬೇಕಾಗಿತ್ತು. ಸೊ ದೆನ್ ಐ ವಾಸ್ ಲೈಕ್, ಎಲ್ರಿಗೂ ಗೊತ್ತಿರುತ್ತೆ ಚೈತ್ರ ವಾಸುದೇವನ್ ಇವೆಂಟ್ ಫ್ಯಾಕ್ಟ್ರೀಸು, ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಫಸ್ಟಿಗೆ ಮಾಡಿದ್ದು ಅವರೇ, ಫಸ್ಟ್ ಆ್ಯಂಡ್ ಲಾಸ್ಟ್ ಅವ್ರಿಗೆ ಮಾಡಿದ್ದು. ಸೊ ಕೇಳಿದೆ ಈ ಥರ ಎಲ್ಲ ಅಂತ. ನಾವು ಆ್ಯಕ್ಚುಲಿ ಅವ್ರು ಅವಾಗ ಪಾಪ ಮದುವೆ ಬ್ಯುಸಿಲಿದ್ರು, ಬಟ್ ಸ್ಟಿಲ್ ಶೀಸ್ ಲೈಕ್ ಇಲ್ಲ ನೋಡಿ ನೀವು ಕಳಿಸಿ ರೆಫರೆನ್ಸ್ ಎಲ್ಲ ಆಗುತ್ತೋ ಇಲ್ಲೋ ಅಂತ ಹೇಳ್ತೀನಿ ಅಂತ. ಸೊ ನಾನು ರೆಫರೆನ್ಸ್ ಕಳಿಸ್ದೆ. ಆಮೇಲೆ ಯಾರವು ಬಿಡಿ
ರೆಫರೆನ್ಸ್ ಕಳಿಸ್ದೆ. ಆಮೇಲೆ ಓಕೆ ಮಾಡೋಣ ಅಂತ ಹಾಗೆ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾವೊಂದು ಸಪ್ರೇಟ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಅದೆಲ್ಲ ಆಮೇಲೆ ತುಂಬ ಹೊಸದಾಗಿ ಕ್ರಿಯೇಟ್ ಮಾಡಬೇಕಿತ್ತು. ಸೊ ಅವರೆಲ್ಲ ತುಂಬ ಜನ ವೆಂಡರ್ಸ್ನೆಲ್ಲ ಇದು ಮಾಡಿದ್ರು. ಸೊ ಡೆಕೋರ್ ಪೋರ್ಷನ್ ಆಯಿತು. ನೆಕ್ಸ್ಟ್ ನಾವೇನು ಅಂದ್ಕೊಂಡ್ವಿ, ಅವು ಏನು ಎಕ್ಸ್ಟ್ರಾ ಎಲಿಮೆಂಟ್ಸ್ ಏನೇನು ಆ್ಯಕ್ಚುಲಿ ಫಸ್ಟು ವೆನ್ಯೂ ಸೆಲೆಕ್ಷನ್ನೇ ಸುಮಾರು ಓಡಾಡ್ಬಿಟ್ಟಿದ್ವಿ. ಹೌದು. ಇದೆಲ್ಲ ನೆಕ್ಸ್ಟ್ ಬಂತು ವೆನ್ಯೂ ಸೆಲೆಕ್ಷನ್. ಆ್ಯಕ್ಚುಲಿ ಹೌದು, ವೆನ್ಯೂಗೆ ಇವರು ಹೆವಿ ಓಡಾಡಿದ್ದಾರೆ. ನಮಗೇನಿತ್ತು ಅಂದರೆ ಶೆರಟಾನ್ ಫಸ್ಟ್ ಮೀಟ್ ಮಾಡಿರೋದು, ನಮ್ಮ ಫಸ್ಟ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿರೋದು, ನಮ್ಮ ಆಲ್ಮೋಸ್ಟ್ ಸೋ ಮೆನಿ ಫಸ್ಟ್ಸ್ ಆರ್ ಹಿಯರ್ ಓನ್ಲಿ. ಅದಕ್ಕೆ ನಮ್ಮದು ಪುಟಕನ್ ಬರ್ಡೇನೂ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಸಖತ್ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಆಲ್ರೆಡಿ ಪ್ರೀ ಬುಕ್ ಆಗೋಗಿತ್ತು. ನಮ್ಮ ರಿಕ್ವೈರ್ಮೆಂಟು ಬೇರೆ ಇತ್ತು, ಬರೀ ಹಾಲ್ ಬೇಡ, ಇಂಡೋರ್ ಔಟ್ಡೋರ್ 2 ಏರಿಯಾ ಇರಲಿ ಅಂತ ಹೇಳ್ಬಿಟ್ಟು ಬೇರೆ ಸುಮಾರು ಹೋಟೆಲ್ಸ್ ನೋಡಿದೆ ನಾನು. ಹೌದು. ಸೊ ನೋಡಿ, ಆಗೋದೆಲ್ಲ ಒಳ್ಳೆಯದೇ ಅನ್ನೋದಕ್ಕೆ. ಸೊ ಅದು ಬಿಟ್ಟು ನಾವು ನಮಗೆ ಸುಮಾರು ಕಡೆ ನೋಡಿದಾಗ ಕೊನೆಗೆ ನಮಗೆ ಇಂಡೋರು ಔಟ್ಡೋರ್ ಎರಡೂ ಇರೋ ಅಂಥದ್ದು ಸಿಕ್ಕಿದ್ದು JW ಮ್ಯಾರಿಯಟ್. ಅಲ್ಲಿ ನಮ್ಗೆ ಎರಡೂ ಇತ್ತು. ಅವು ಬಿಸಾಕಬಾರ್ದು JW ಮ್ಯಾರಿಯಟ್. ಸೊ ಅಲ್ಲಿ ನಮಗೆ ಇಂಡೋರು ಇತ್ತು, ಔಟ್ಡೋರು ಇತ್ತು. ಸೊ ಬ್ಯೂಟಿಫುಲ್ ಲೊಕೇಶನ್ ಸಿಕ್ತು. ಅದು ಹೇಳೋದೊಂದು ಹಿಂಗೆ ಹೇಳ್ತಾ ಇದ್ದೀವಿ, ಬಟ್ ಆ ಟೈಮಲ್ಲಿ ಅಲ್ಲೂ ಇಲ್ಲ ಯಪ್ಪ ಹಿಂಗಪ್ಪ ಅಂತ ಅನ್ಸ್ಬಿಟ್ಟಿತ್ತು. ಆಮೇಲೆ ಸೊ ಸ್ಪೆಷಲ್ ಅಟ್ರಾಕ್ಷನ್ಸ್ ಬೇಕೇ ಬೇಕಾಗಿತ್ತು. ಸೊ ನಾವು ಹೇಳ್ದಂಗೆ ಸುಮ್ಮನೆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ಬರ್ಡೇ ಸೆಲೆಬ್ರೇಟ್ ಮಾಡೋದು, ಹೋಗೋದು ಅದು ಬೇಡ ಆಗಿತ್ತು. ಆ್ಯಂಡ್ ಬಂದಿರೋ ಮಕ್ಕಳಿಗೆ ಏನಾದರೂ ಒಂದು ಮೆಮೊರಿ ಕ್ರಿಯೇಟ್ ಮಾಡೋದಾಗಿರ್ಬೇಕಾಗಿತ್ತು. ನಾಳೆ ಜೇನು ದೊಡ್ಡವರಾದ್ಮೇಲೆ ನೋಡಿದಾಗ ಅಯ್ಯೋ ನನ್ನ ಬರ್ಡೇ ದಿನ ಇಷ್ಟೆಲ್ಲ ಮಕ್ಳು ಖುಷಿ ಪಟ್ರ ಅನ್ನೋದಿರಬೇಕಿತ್ತು. ಸೊ ಹಾಗಾಗಿ ಸ್ಪೆಷಲ್ಲಾಗಿ ಈ ಮೈಕ್ ಬರುತ್ತಲ್ಲ, ವೈರ್ಲೆಸ್ ಮೈಕ್ ಥರ, ಆ ಥರದ್ದು ನಾವು ಎಲ್ಲ ಮಕ್ಕಳಿಗೆ ಗಿಫ್ಟ್ಸ್ನ ರೆಡಿ ಮಾಡಿಸಿದ್ವಿ. ಆ್ಯಂಡ್ ಪೇಂಟಿಂಗ್ ಮಾಡೋದು ಮತ್ತು ಮ್ಯಾಜಿಕ್ ಶೋ ಮಾಡಿದ್ವಿ. ಬಟ್ ಮ್ಯಾಜಿಕ್ ಶೋ ಮಾಡಿದವರು ಆ್ಯಕ್ಚುಲಿ ಏನದು ಎಂಥ ಗಿನ್ನಿಸ್ ರೆಕಾರ್ಡ್ ಮಾಡಿದರು. ಅವ್ರನ್ನ ಹೈರ್ ಮಾಡ್ಕೊಂಡ್ವಿ. ಆಮೇಲೆ ಮ್ಯೂಸಿಕ್ ಬಂದು ನೀವು ಹೇಳ್ಬೇಕು ಡೀಟೇಲ್ಸ್. ಮ್ಯೂಸಿಕ್ ಹೌದು, ಆ್ಯಕ್ಚುಲಿ ಮ್ಯೂಸಿಕ್ ಅಂತ ಬಂದಾಗ ಗುರುಕಿರಣ್ ಅವರು ನಮ್ಗೆ ಆತ್ಮೀಯರು, ಫ್ಯಾಮಿಲಿ ಫ್ರೆಂಡ್. ಸೊ ನಾನು ಸಡನ್ನಾಗಿ ಗುರುವಣ್ಣನಿಗೆ ಫೋನ್ ಮಾಡಿದೆ, ಗುರುವಣ್ಣ ಹೆಂಗೆ ಮ್ಯೂಸಿಕ್ ಹೇಳೋಣ ಅಂತ. ಫಸ್ಟ್ ಅಂದ್ಕೊಂಡ್ವಿ ಕ್ಯಾರಿಯೋಕಿ ಮಾಡೋಣ ಅಂತ. ಸೊ ಆಮೇಲೆ ಅಂದ್ಕೊಂಡು ಬರೀ ಕ್ಯಾರಿಯೋಕಿ ಚೆನ್ನಾಗಿರಲ್ಲ, ಸೊ ಒಂದು ಲೈವ್ ಮ್ಯೂಸಿಕ್ ಇರಲಿ, ಸೊ ಗಿವ್ಸ್ ಎ ವೆರಿ ನೈಸ್ ಆ್ಯಂಬಿಯನ್ಸ್ ಅಂತ ಹೇಳ್ಬಿಟ್ಟು ಸೊ ಒಂದು 2-3 ಟೀಮ್ಗೆಲ್ಲ ಅಪ್ರೋಚ್ ಮಾಡಿದ್ವಿ. ಹೌದು, ಮಾಡಿ ಕೆಲವ್ರದ್ದು ಟೀಮೆಲ್ಲ ಸೆಲೆಕ್ಷನ್ ಮಾಡಿ ಒಂದಷ್ಟು ಟೀಮ್ಗೆಲ್ಲ ಮಾತಾಡಿ ಫೈನಲಿ ವಿ ಫೌಂಡ್ ಎ ಟೀಮ್. ನೈಸ್ ಟೀಮ್. ಹೌದು, ವೆರಿ ನೈಸ್ ಟೀಮ್. ಹೌದು, ಅದಕ್ಕೂ ನಾವು ಲೈಸೆನ್ಸ್ ಅದನ್ನೆಲ್ಲ ತೊಗೋಬೇಕಾಗುತ್ತೆ. ಆ್ಯಕ್ಚುಲಿ ನನಗೋದು ಗೊತ್ತಿತ್ತಿಲ್ಲ. ಈಗ ಏನಾದ್ರು ಔಟ್ಡೋರಲ್ಲಿ ಇವೆಂಟ್, ಇಂಡೋರ್ ಔಟ್ಡೋರ್ ನಾವು ಮ್ಯೂಸಿಕ್ ಇವೆಂಟ್ಸ್ ಏನೋ ಮಾಡ್ತೀವಿ ಅಂತ ಹೇಳಿದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಸೆನ್ಸಸ್ ಅಂತೆ. ಸೊ ಅದನ್ನೆಲ್ಲ ತೊಗೊಂಡು ದೆನ್ ವಿ ಮೂವ್ ಹೆಡ್. ಬೇರೆ ಥರ ಯೋಚನೆ ಮಾಡೋ ಕ್ರಿಯೇಟಿವಿಟಿ ಬೇಕು, ಎಫರ್ಟ್ ಬೇಕು, ತುಂಬ ನಾಲೆಡ್ಜ್ ಇರಬೇಕು ನಮಗೆ. ಈಗ ನಮಗೇನೆ ಗೊತ್ತೇ ಇರಲಿಲ್ಲ ನೋಡಿ, ಲೈಸೆನ್ಸ್ ತೊಗೋಬೇಕು ಅಂತ ಗೊತ್ತಿಲ್ಲ. ತುಂಬ ಸುಮಾರು ವಿಷಯಗಳು ನಮಗೆ ಗೊತ್ತೇ ಇರಲಿಲ್ಲ. ಸೊ ಅದೆಲ್ಲ ಪುಟಕನ್ ಬರ್ಡೇ ಮಾಡಿ ನಮಗೆ ಗೊತ್ತಾಯಿತು. ಯಾಕಂದರೆ ನಾನಂದ್ರೂ ಪರ್ಸ್ನಲಿ ಝೀರೋ ಇದರಲ್ಲಿ, ನನಗಂದ್ರೂ ಝೀರೋ ನಾಲೆಡ್ಜ್ ಇವೆಲ್ಲ. ಈ ಪೂರ್ತಿ ಡಿಪೆಂಡ್ ಆಗಿದೆ ಯಶು ಮೇಲೆ. ಅಂದರೆ ಲೊಕೇಶನಿಂದ ಹಿಡ್ಕೊಂಡು ಇದ್ರ ಬಗ್ಗೆ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು, ಇದು ಲೈಸೆನ್ಸ್ದೇನು ಅದೆಲ್ಲ. ಇನ್ನು ನಾವು ಮ್ಯೂಸಿಕ್ ಅಂತ ಬಂದಾಗ ಅದನ್ನು ಮಾಡಿದ್ವಿ. ಇನ್ನೇ ನಾವು ಡೆಕೋರ್ ಆಯಿತು. ಆ್ಯಂಡ್ ಈವನ್ ಗೆಸ್ಟ್ಸ್ ವಿಷಯದಲ್ಲೂ ಅಷ್ಟೇ, ನಮಗೆ ಪಾಪು ಬಿಟ್ಟು ಎಲ್ರಿಗೂ ಹೋಗಿ ಕರೆಯೋಕ್ಕೆ ಆಗ್ತಿರ್ಲಿಲ್ಲ. ಸೊ ತೀರಾ ಗೊತ್ತಿರೋರು, ತೀರಾ ನನ್ನ ಜೊತೆಗೆ ತೀರಾ ಟಚಲ್ಲಿರೋರು, ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗಷ್ಟೇ ನಾವು ಎಲ್ರಿಗೂ ಬರೀ ಫೋನ್ ಮಾಡೇ ಕರೆಯೋದಾಯಿತು. ಬಟ್ ಎವ್ರಿ ಒನ್ ವಾಸ್ ಸೋ ಕೈಂಡ್ ಇನಫ್. ಅಷ್ಟು ಪ್ರೀತಿಯಿಂದ ಬಂದು ಪಾಪುಗೆ ಆಶೀರ್ವಾದ ಮಾಡಿ ಆ ಒಂದು ಸೆಲೆಬ್ರೇಷನ್ಗೆ ಒಂದು ಆ ಬಟರ್ಫ್ಲೈ ಕಾನ್ಸೆಪ್ಟ್ ಏನೋ ಅದೇ ಥರ ಇನ್ನೂ ಹೆಚ್ಚು ಕಲರ್ಫುಲ್ಲಾಗಿ ಗೆಸ್ಟ್ಸ್ ಎಲ್ಲ ಮಾಡಿದರು. ಎಸ್ಪೆಷಲಿ ಗುರುಕಿರಣ್ ಸರ್, ನಾನು ಐ ವಿಲ್ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ಟು ಹಿಮ್. ಯಾಕಂದರೆ ಅವ್ರು ಬಂದು ಅವರೇ ವಾಲಂಟ್ರಿಯಾಗಿ ಬಂದು ಆ ಮ್ಯೂಸಿಕ್ ಶೋ ಅಲ್ಲಿ ನಾನು ಹಾಡ್ತೀನಿ ಅಂತ ಹೇಳಿ ನನ್ನ ಮಗಳಿಗೋಸ್ಕರ ಹಾಡಿದ್ರು. ಆ್ಯಕ್ಚುಲಿ ತುಂಬ ಗೈಡ್ ಮಾಡಿದ್ರು ನನಗೆ. ನನಗೆ ಐಡಿಯಾ ಇತ್ತಿಲ್ಲಲ್ಲ ಮ್ಯೂಸಿಕ್, ಲೈವ್ ಮ್ಯೂಸಿಕ್ ಸೆಟಪ್ ಮಾಡಬೇಕಾದ್ರೆ ತುಂಬ ಗೈಡ್ ಮಾಡಿದರು. ಜೇನುಗೆ ಅವಳು ಪರ್ಮನೆಂಟಾಗಿ ಅವಳು ಯಾವಾಗಲೂ ಅವಳು ಬರ್ಡೇ ವಿಡಿಯೋ ನೋಡ್ಕೊಂಡಾಗ ನನ್ನ ಬರ್ಡೇಲಿ, ಬಿಕಾಸ್ ಒಂಥರ ಸಂಗೀತ ಒಂದು ಮ್ಯೂಸಿಕ್, ಕನ್ನಡ ಮ್ಯೂಸಿಕ್ ಲೋಕದಲ್ಲೇ ಒಂದು ಹೊಸ ಆಯಾಮ ಸೃಷ್ಟಿ ಮಾಡ್ದಂಥವ್ರು. ಹೌದು. ಸೊ ಅವರು ನನ್ನ ಬರ್ಡೇ ದಿನ ಹಾಡಿದ್ರು ಅಂದರೆ ಪುಟಕಂಗೆ ಯಾವಾಗಲೂ ಒಂದು ಮೆಮೊರಿ. ಅದು ಅವು ಯಾರು ಗೊತ್ತಾವು ಇವರು ಇಷ್ಟೆಲ್ಲ ಹಾಡಿದ್ರು ಅಂತ.
ಇವನ್ ಬಂದಿರೋ ಗೆಸ್ಟ್ಸು ಅಷ್ಟೇ ಹೌದು ಎಲ್ಲರೂ ಕಲಾ ಸರಸ್ವತಿಯ ಪುತ್ರರು ಅಂತ ಹೇಳ್ಬೋದು ಆ್ಯಂಡ್ ಎಲ್ಲ ಗುಡ್ ಹಾರ್ಟೆಡ್ ಪೀಪಲ್. ಸೊ ಅವ್ರಿಗೆಲ್ಲರೂ ಬಂದು ಆ್ಯಂಡ್ ಈವನ್ ನಮ್ಮ ರಿಲೇಟಿವ್ಸು ಅಷ್ಟೇ, ಆಲ್ಮೋಸ್ಟ್ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು. ಅವ್ರಿಗೆ ಮಾಮ ಆಗೋರು, ಚಿಕ್ಕಪ್ಪ ಆಗೋರು, ಚಿಕ್ಕಮ್ಮ ಆಗೋರು, ಅಜ್ಜಿ ಆಗೋರು ಎಲ್ಲರೂ ಬಂದಿದ್ರು. ಎಲ್ಲ ರಿಲೇಟಿವ್ಸ್ ಅವ್ರಿಗೆಲ್ಲ ಸಂಬಂಧಿಕರು ಬಂದಿದ್ರು. ಅದು ಒಂದು ತುಂಬ ಖುಷಿಯಾದಂಥ ವಿಷಯ. ಸೊ ಎಲ್ರಿಗೂ ಈ ಮೂಲಕ ಮತ್ತೊಂದ್ಸಲಿ ಥ್ಯಾಂಕ್ಸ್ ಅನ್ನೋ ಪದ ತುಂಬ ಸಣ್ಣದಾಗ್ಬಿಡುತ್ತೆ. ನನ್ನ ಮಗಳ ಫಸ್ಟ್ ಬರ್ಡೇನ ಅಷ್ಟು ಮೆಮೊರೇಬಲ್ ಆಗಿ, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್, ಎಲ್ಲೂ ಕೂಡ ನಮ್ಗೊಂದು ಚಿಕ್ಕ ಡಿಸ್ಟರ್ಬೆನ್ಸ್ ಆಗಲಿಲ್ಲ, ಏನೂ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಮೇನ್ ಬಿಟ್ಟಿದ್ದೀವಿ ಫೋಕಸ್ ಅದೇನೋ ಮಾಡಿದ್ವಲ್ಲ ಲೇಸರ್ ಶೋ. ಅಯ್ಯೋ ಅದು ನಿಜ ಗೊತ್ತಾ, ಐಡಿಯಾ ಅದು ನನಗೆ ನೀವು ನಂಬಲ್ಲ. ಈ ಒಂದು ಪಿಂಟ್ರೆಸ್ಟ್ ಅಲ್ಲಿ ಸುಮ್ಮನೆ ಕೇಳಿ ಅದು ನಿಮಗೆ ಹೇಳ್ತೀನಿ ಕೇಳಿ. ಈ ಒಂದು ಲವ್ ಮೋಡಲ್ಲಿ ಇರ್ತೀವಿ ಗೊತ್ತಾ, ಒಂದು ಇದರಲ್ಲಿ ಯಾವ್ದಾದ್ರು ಒಂದು ಹಾಡು ಕೇಳಿದ ತಕ್ಷಣ ವಾವ್ ಅನ್ಸೋದು, ಯಾರನ್ನಾದ್ರೂ ನೋಡಿದ ತಕ್ಷಣ ವಾವ್ ಅನ್ಸೋದು, ಆ ಸ್ಟೇಜಲ್ಲಿ ಇದ್ನಲ್ಲ. ಆವಾಗ ನನಗೆ ಕೆಲವೊಂದೆಲ್ಲ, ಈಗ ನೀವು ಫಸ್ಟ್ ಟೈಮ್ ನನಗೆ ಹಾರ್ಟ್ ಶೇಪ್ ಬೊಕ್ಕೆ ಕೊಟ್ಟಿದ್ರಲ್ಲ, ಅದೂ ಅದೇ ಸ್ಟೇಜಲ್ಲಿ ಇದ್ದಾಗಿಂದೆ. ಇದೂ ಅಷ್ಟೇ, ಅಯ್ಯೋ ಇದಿಷ್ಟು ಚೆನ್ನಾಗಿರುತ್ತಲ್ಲ, ಹೀಗೆಲ್ಲ ಫೋಕಸ್ ಲೈಟ್ ಬಿದ್ದು ಅದ್ರ ಮಧ್ಯೆ ಹೀಗೆಲ್ಲ ವಾವ್ ಅಂತ ಅಂದ್ಕೊಂಡಿದ್ದೆ ಆಯಿತಾ. ಸೊ ಅದು ಯಾವಾಗಲೂ ನನ್ನ ಗ್ಯಾಲರಿಯಲ್ಲಿ ಇತ್ತು. ಅದು ಕಾನ್ಸ್ಟೆಂಟಾಗಿ ಓಡ್ತಾ ಇತ್ತು, ಇದಿಷ್ಟು ಚೆನ್ನಾಗಿರುತ್ತಲ್ಲ. ಸೊ ಅದು ನನಗೆ ಕರೆಕ್ಟಾಗಿ ಗ್ಯಾಲರಿಯಲ್ಲಿ ಇದ್ದಿದ್ದು ಮರ್ತಿದ್ದೀನಿ. ನಾನು ಪಿಂಟ್ರೆಸ್ಟಲ್ಲಿ ಸುಮ್ಮನೆ ಓಪನ್ ಮಾಡಬೇಕು, ಅಯ್ಯೋ ಇದು ನನ್ನ ಹತ್ರ ಇತ್ತಲ್ವ, ಇದು ನಾನು ಹಿಂಗೆ ಅಂದ್ಕೊಂಡಿದ್ದಲ್ವ ಅಂತ ಇಮಿಡಿಯೇಟಾಗಿ ನಾನು ಇಲ್ಲ ಇದನ್ನು ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಟ್ರಸ್ಟ್ ಮೀ, ನಾನು ಎಷ್ಟು ಎಮೋಷ್ನಲ್ ಆಗಿದೆ ಅಂದರೆ, ಯೂಶಲಿ ನಿಮಗೆ ಗೊತ್ತು ನಾನು ಬೇಗ ಪಟಕ್ಕಂತ ಅಳ್ತೀನಿ. ಇಮ್ಯಾಜಿನ್ ಈ ಇವೆಂಟಲ್ಲಿ ನನಗೆ ಅಳೋದಕ್ಕೂ ಅವಕಾಶ ಆಗಿಲ್ಲ ಅಂದರೆ ಹೌ ಎಂಗೇಜಿಂಗ್ ಇಟ್ ವಾಸ್ ಅಂತ. ಎಷ್ಟು ಎಂಗೇಜಿಂಗ್ ಆಗಿತ್ತು ಅಂದರೆ ನಂಗೆ ಎಮೋಷ್ನಲ್ ಆಗ್ತಿದ್ದೀನಿ, ಅದು ಅಳೋದಕ್ಕೂ ಟೈಮ್ ಇಲ್ಲ ನನಗೆ. ಅಯ್ಯೋ ನೆಕ್ಸ್ಟ್ ಏನು ಅಂತ, ಅಷ್ಟು ಚೆನ್ನಾಗಾಗಿತ್ತು. ಆ್ಯಂಡ್ ಕಾಸ್ಟ್ಯೂಮ್ಸಿಗೆ ಬರೋದಾದರೆ ಫಸ್ಟ್ ಪಿಂಕ್ ಅಂತ ಅಂದ್ಕೊಂಡ್ವಿ. ದೆನ್ ಐ ಫೀಲ್ ಲೈಕ್ ನೋ, ವೈಟ್ ಈಸ್ ಪ್ಯೂರ್. ಸೊ ಫಸ್ಟ್ ಬರ್ಡೇ ಲೆಟ್ ಇಟ್ ಬಿ ಪ್ಯೂರ್ ಅಂತ. ಸೊ ಚಂದನ್ ಅವ್ರು ತುಂಬ ಚೆನ್ನಾಗಿ ಔಟ್ಫಿಟ್ ಮಾಡಿಕೊಟ್ರು. ಅದಕ್ಕೋಸ್ಕರ ಸಿಂಪಲ್ ಆಗೂ ಇರಬೇಕು. ಆಮೇಲೆ ನಂಗೆ ಗೊತ್ತಿತ್ತು ಪುಟಕನ ಪೂರ್ತಿ ಇವೆಂಟ್ ನಾನು ಎತ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಪ್ರಾಕ್ಟಿಕಾಲಿಟಿ ನೋಡಬೇಕು, ಸುಮ್ಮನೆ ಕಲರ್ಫುಲ್ ಏನೋ ಅಂದ್ಕೊಂಡು ಮಕ್ಕಳಿಗೆ ಹಿಂಸೆ ಆಗ್ಬಿಟ್ರೆ. ಸೊ ಹಂಗಾಗಿ ಸೂಟ್ ಆಗಬೇಕು, ಜೊತೆಗೆ ಸ್ಟೈಲಿಶು ಅನಿಸ್ಬೇಕು. ಬಿಕಾಸ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಯಾವುದೋ ಒಂದನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಯಾವುದೋ ಒಂದನ್ನ ಈ ವೆಸ್ಟರ್ನ್ ಕಾನ್ಸೆಪ್ಟ್ ಅಂತ ಇಟ್ಕೊಂಡು ಮಾಡ್ತಿರೋದು. ಇಲ್ಲಾಂದರೆ ಯಾವಾಗಲೂ ನಾನು ಬಾ 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 ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಈ ವೆಸ್ಟರ್ನ್ ಕಾನ್ಸೆಪ್ಟ್ ಅಂತ ಅಂದ್ಕೊಂಡಿದ್ದು. ಇಲ್ಲಾಂದರೆ ನಾನು ಯಾವಾಗಲೂ ಎಲ್ಲದೂ ಟ್ರೆಡಿಷ್ನಲ್ ಅಂತಲೇ ಅಂದ್ಕೊಂಡು ಹೋಗ್ತಿದ್ದೆ. ಸೊ ಹಾಗೆ ಆಮೇಲೆ ಪುಟ್ಟಕ್ಕ ಯೂಶಲಿ ಒಂದು ಮಕ್ಕಳು ಗೊತ್ತಲ್ಲ ನಿಮಗೆ, ಹೋಗ್ತಾರೆ. ಇತ್ತೀಚೆಗೆ ಅವರೆಲ್ಲ ಅಂದರೆ ಅವ್ರ ಅಪ್ಪ ಎಲ್ಲರ ಹತ್ರ ಹೋಗ್ತಾಳೆ. ಬಟ್ ತುಂಬ ಜನ ಇದ್ದಾಗ ಅಫ್ಕೋರ್ಸ್ ಮಕ್ಕಳು ನಿಮಗೆ ಗೊತ್ತಿರುತ್ತೆ, ದೇ ಫೀಲ್ ಸೇಫ್ ವಿತ್ ದೇರ್ ಮದರ್. ಅವ್ರು ಯಾರ ಜೊತೆಗೂ ಹೋಗಲ್ಲ. ಸೊ ಹಾಗಾಗಿ ನಂಗೆ ಚೆನ್ನಾಗಿ ಗೊತ್ತಿತ್ತು ಫುಲ್ ನಂದು ಶೋ ಇದೆ ಅಂತ. ನೀವು ಮಾತಾಡ್ತೀರಾ ಏನು ಮಾತಾಡ್ತೀರಾ? ಪಾಪಾನಿ ಪಾಪ ಹೇಳಲ್ವಾ? ಬಟರ್ಫ್ಲೈ ಕಾನ್ಸೆಪ್ಟ್ ಅಂದ್ಕೊಂಡಿದ್ದರಿಂದ ವೈಟ್ ಕಾಸ್ಟ್ಯೂಮ್ ಆದರೆ, ಅಂದರೆ ವೈಟ್ ಔಟ್ಫಿಟ್ ಆದರೆ ನಮಗೆ ಕಲರ್ಫುಲ್ಲಾಗಿ ಬಟರ್ಫ್ಲೈಸು ಮತ್ತು ಅದರಲ್ಲಿ ಫ್ಲವರ್ಸ್ನೆಲ್ಲ ಆ್ಯಡ್ ಮಾಡ್ಬೋದು ಅಂತ. ಅವು ಒಂದು ಮೈಕ್ ನಿಮಗೆ, ಒಂದು ಮೈಕ್ ನನಗೆ ಅವು ಅಂತ ಹೇಳಿ ನಾವು ವೈಟ್ ಥೀಮ್ ಚೂಸ್ ಮಾಡಿದ್ವಿ. ಆ್ಯಂಡ್ ಪಾಪುಗೂ ಅಷ್ಟೇ ಒಳಗಡೆ ಎಲ್ಲ ತುಂಬ ಸ್ಮೂತ್ ಫ್ಯಾಬ್ರಿಕ್ ಬೇಕು, ಅವರು ಹಾಗೆ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಮಿಂಗ್ ಟು ಫುಡ್ ಪೂರ್ತಿ ಅವ್ರದ್ದೇ. ನನಗೆ ಫುಡ್ ಏನೂ ಗೊತ್ತಿಲ್ಲ. ಎಲ್ಲ ಇವೆಂಟ್ ಆದಮೇಲೆ ಏನೋ ಒಂದೆರಡು ಮೂರು ಸುಮ್ಮನೆ ತಿನ್ನಬೇಕಲ್ಲ ಅಂತ ಒಂದೆರಡು ಮೂರು ತುತ್ತೇನೋ ತಿಂದೆ ಹಾಕ್ಕೊಂಡು ಬಿಟ್ಟರೆ ನನಗೆ ಎಲ್ಲ ಐಟಮ್ಸು, ಎಷ್ಟು ವೆರೈಟೀಸ್ ಎಲ್ಲ ಯಶು ಮತ್ತು ನಮ್ಮ ಮಾವ ಅಪ್ಪ. ಅವು ಎಲ್ಲಿಟ್ರಿ ಮೈಕ್ನ? ಮಾವನವರು ಮತ್ತು ಯಶು ಇವರೇ ಇಬ್ಬರು ಹೋಗ್ಬಿಟ್ಟು ಎಲ್ಲ ಚೂಸ್ ಮಾಡಿದ್ದು ಫುಡ್ ಐಟಮು. ಅವು ಹಂಗೆ ಮಾಡ್ತಾರ ಅವು. ಇನ್ನು ಮೇಕಪ್ ಬಂದು ಪ್ರಿಯಾಂಕಾ ಹರೀಶ್ ಅವರು. ನನ್ನ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗೂ ಅವರೇ ಮೇಕಪ್ ಮಾಡ್ತಾರೆ. ಶಿ ಈಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಮೇಕಪ್ ಆರ್ಟಿಸ್ಟ್. ಅವರೊಟ್ಟಿಗೆ ಕೆಲಸ ಮಾಡೋಕ್ಕೆ ತುಂಬ ಕಂಫರ್ಟೇಬಲು. ಶಿ ಈಸ್ ಸೋ ಸ್ವೀಟ್ ಹಾರ್ಟೆಡ್.
ಮ್ಯೂಸಿಕ್ ನಂಗೆ ತುಂಬಾ ಒಂಥರ ಆಕ್ಚುಲಿ ಒಂದು ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ತಾರೆ. ಹೌದು ಅಂದ್ರೆ ಸಂಗೀತಕ್ಕೆ ಅದೊಂಥರ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಹೌದು, ನಮ್ದು ಎಂಥ ಕೆಟ್ಟ ಮೂಡಿರಲಿ ಒಳ್ಳೆ ಮೂಡಿರಲಿ ಅಥವಾ ಏನು ಮೂಡೇ ಇಲ್ಲದೆ ಇರಲಿ ಒಂದು ಕ್ರಿಯೇಟ್ ಮಾಡುವಂಥ ಶಕ್ತಿ ಸಂಗೀತಕ್ಕಿದೆ. ಖಂಡಿತ. ಸೊ ಅದಕ್ಕೆ ಅವನು ಅನಿಕೇತ್ ಅಂತ ಹೇಳಿ ಗಿಗ್ ಮ್ಯಾನ್ ಲೈವ್ ಅಂತ ಒಂದು ಬ್ಯಾಂಡ್ ಅದು, ಸೊ ಒಂದು ಟೀಮ್ ಅವರು. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅದೇನದು ಬೆರಳಿಂಗೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಲಿಸ್ಟ್ ಆಫ್ ಸಾಂಗ್ಸ್ ಎಲ್ಲ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಕ್ರಿಯೇಟ್ ಮಾಡಿದ್ವಿ. ಇದೆಲ್ಲ ಫುಲ್ ಕನ್ನಡ ಪ್ಲೇ ಲಿಸ್ಟೇ. ಸೊ ಸಾಂಗ್ಸ್ ಎಲ್ಲ ರೆಡಿ ಮಾಡಿಕೊಂಡು, ಬಟ್ ದೇ ವರ್ ಗುಡ್. ಈವ್ನಿಂಗ್ ತುಂಬ ಚೆನ್ನಾಗಾಯಿತು ಬಿಕಾಸ್ ಆಫ್ ದಿ ಮ್ಯೂಸಿಕ್. ಇಟ್ ಕೇಮ್ ಅಲೈವ್, ಮೋರ್ ಲೈವ್ಲಿ ಇತ್ತು. ಸೊ ವಿ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಬಿಕಾಸ್ ನಾಟ್ ಜಸ್ಟ್ ಮನಿ. ಈಗ ನಾವು ದುಡ್ಡು ಕೊಟ್ವಿ, ಅವ್ರು ಅದಕ್ಕೆ ಮಾಡಿದ್ರು ಅನ್ನೋದ್ರಕ್ಕಿಂತ ಪ್ರೀತಿಯಿಂದ ಮಾಡಿದ್ರು. ಮಾಡೋ ಕೆಲಸನ 100% ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಅಬ್ಬೋ ಆ್ಯಂಡ್ ಎಲ್ರಿಗೂ ಇಷ್ಟ ಇರುತ್ತೆ. ಅಂದರೆ ನಾವು ಏನೇ ಕನಸು ಕಟ್ಟಿದ್ರು ಏನೇ ಮಾಡಿದ್ರು ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ನಿಮಗೂ ಅಷ್ಟೇ ಅಲ್ವಾ ಯಶು? ಈಗ ನಮ್ದು ಯೋಚನೆನೇ ಬರ್ತಿಲ್ಲ, ಏನೇ ಮಾಡಿದ್ರು ಪುಟ್ಟಕ್ಕಂಗೆ ಕಂಫರ್ಟ್ ಆಗುತ್ತಾ, ಪುಟ್ಟಕ್ಕಂಗೆ ಇದಾಗುತ್ತೆ. ಅಂದರೆ ಎಲ್ಲ ಪೇರೆಂಟ್ಸಿಗೆ ಗೋತ್ರ ಆಗಿರ್ತಾರೆ. ಅಂದರೆ ನಾನಷ್ಟೇ ಇವರಷ್ಟೇ ಅಂತ ಹೇಳ್ತಿಲ್ಲ, ಎಲ್ಲರೂ ಅಷ್ಟೇ. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಹೆಂಗೆ ಇರಲಿ, ಎಲ್ರಿಗೂ ನೋಡಿ ನಮ್ಮ ಬಾಸ್ ಹೆಂಗೆ ಓಡಾಡ್ತಾರೆ. ಸೊ ನಮ್ಮದೊಂದು ಆಸೆ ಇದ್ದಿದ್ದು ಅಂದರೆ ನೇಸರದ್ದು ಮೊದಲನೇ ಬರ್ತಡೇ. ಸೊ ಮೊದಲನೇ ಬರ್ತಡೇ ಆಗಿರೋದ್ರಿಂದ ಇದ್ದಂತೂ ಇನ್ನೂ 100 ವರ್ಷ ಬರ್ತಡೇ ಬರ್ಬೋದು, ಬಟ್ ಫಸ್ಟ್ ಬರ್ತಡೇ ಇಸ್ ಆಲ್ವೇಸ್ ಫಸ್ಟ್ ಬರ್ತಡೇ. ಸೊ ವಿ ವಾಂಟೆಡ್ ಟು ಮೇಕ್ ಇಟ್ ವೆರಿ ಸ್ಪೆಷಲ್. ಸೊ ಆಲ್ಮೋಸ್ಟ್ ಒಂದು ತಿಂಗಳಿಂದ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಓಡಾಡಿ ಮಾಡಿದ್ಕೂ ಬಟ್ ಸಂತೋಷ ತೃಪ್ತಿ ಏನು ಅಂದರೆ ಚೆನ್ನಾಗಾಯಿತು. ಎಲ್ಲರೂ ಖುಷಿಪಟ್ಟರು. ನೀರಿಲ್ದಂಗೆ ನಮ್ಮ ಮೇಡಮ್ಗೆ ತುಂಬ ಖುಷಿ ಆಯಿತು. ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಗೋಲ್. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಅದನ್ನು ಹೇಳಿದ್ನಲ್ಲ, ನನಗೆ ಯಾವಾಗಲೂ ಸೆಲೆಬ್ರೇಟು ಮಾಡಿಲ್ಲ, ಮಾಡ್ಕೋಬೇಕು ಅಂತಲೂ ಅಂತ ನನಗೆ ಹಂಗಂತ ಅನಿಸೇ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಹರ್ ನನಗೆ ಕೆಲವೊಂದು ವಿಷಯಗಳಲ್ಲಿ ಪರ್ಟಿಕ್ಯುಲರ್ ಇದ್ದೀನಿ. ಬಿಕಾಸ್ ನಮ್ಮ ಹುಟ್ಟನ್ನು ಸೆಲೆಬ್ರೇಟ್ ಮಾಡಬೇಕು. ಅದು ಚಿಕ್ಕವರಿದ್ದಾಗಿಂದನೇ ಅದು ಅವ್ರಿಗೆ ಅಭ್ಯಾಸ ಆಗಬೇಕು. ಅದೊಂಥರ ಸೆಲ್ಫ್ ಲವ್. ಅಂದರೆ ಗ್ರ್ಯಾಂಡಾಗೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಶಕ್ತಿಗೆ ಏನೇನು ಅನುಗುಣ ಆಗುತ್ತೆ ಅದನ್ನೇ ಆಗಲಿ. ಬಟ್ ನಿನ್ನ ಹುಟ್ಟು ಒಂದು ಸ್ಪೆಷಲ್, ನೀನಿರೋದು ನಮಗೆ ಸ್ಪೆಷಲ್, ನಿನ್ನಿಂದ ಎಲ್ಲ ಅನ್ನೋ ಒಂದು ಫೀಲಿಂಗ್ ಬೇರೆಯವ್ರಿಗೆ ಕೊಡೋದಿದೆಯಲ್ಲ, ದಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಅದರಿಂದ ಅವ್ರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸು, ಸೆಲ್ಫ್ ಲವ್ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಎಲ್ಲ ಒಂಥರ ಚಂದ. ಸೊ ಅದೊಂದು ಚಿಕ್ಕ ಏನಂತಾರೆ, ಒಂದು ಚಿಕ್ಕ ಪೇಸ್ಟ್ರಿ ಕಟ್ ಮಾಡಲಿ ಅಥವಾ ಒಂದು ಚಿಕ್ಕ ಬ್ರೆಡ್ನೇ ಕಟ್ ಮಾಡಲಿ, ಅದೊಂಥರ ಚಂದ ಅದು ಸೆಲೆಬ್ರೇಟ್ ಮಾಡೋದು. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಸೊ ಎಸ್, ಎಲ್ಲರೂ ಏನು ಹೇಳೋದು ಲಾಸ್ಟಿಗೆ? ಎಸ್, ದಟ್ಸ್ ಆಲ್. ಆ್ಯಂಡ್ ನಾವು ವ್ಲಾಗ್ ಹಾಕ್ದಾಗಲೂ ಕೂಡ ತುಂಬ ಜನ ಏನು ಪ್ರತಿಯೊಬ್ಬರು ಕೂಡ ನಿಮ್ಮ ಆಶೀರ್ವಾದನ ಜೇನುಗೆ ತಿಳಿಸಿದ್ರಿ. ಪುಟಾಣಿಗೆ ಒಳ್ಳೇದಾಗಲಿ, ಪುಟಾಣಿ 100 ಕಾಲ ಸುಖವಾಗಿರಲಿ, ಆರೋಗ್ಯವಾಗಿರಲಿ, ಅವಳು ಯಶಸ್ಸನ್ನು ಕಾಣಲಿ, ಅವಳು ಸಾಕಷ್ಟು ಕನಸುಗಳು ಈಡೇರಲಿ ಅಂತೆಲ್ಲ ಹಾರೈಸಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ನಮಗೂ ಅದೇ ಇರೋದು. ನಮ್ಮ ಮಗಳು ಒಳ್ಳೆ ಮಾದರಿ ಹೆಣ್ಮಗಳಾಗಲಿ, ಖುಷಿಯಾಗಿರಲಿ, ಅವಳು ಬದುಕಲಿ ಅಂತಲೇ ನಮಗೂ ಆಸೆ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮಗೆ ಅಂದರೆ ಕೆಲವೊಂದು ಮಾಹಿತಿಗಳು ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಾವು ಎಲ್ಲೆಲ್ಲಿ ಏನೇನು ಮಾಡಿಸಿದ್ದೀವಿ, ಸೊ ಅವ್ರಿಗೆ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅದನ್ನು ಕೂಡ ನಾವು ಡೀಟೇಲ್ಸ್ ಹಾಕಿದ್ದೀವಿ. ಸೊ ಡೆಫಿನೆಟ್ಲಿ ನೀವು ಕೂಡ ನಿಮಗೇನಾದರೂ ಇಷ್ಟ ಆಗಿ ಮಾಡಿಸ್ಬೇಕಂದ್ರೆ ಡೆಫಿನೆಟ್ಲಿ ಮಾಡಿಸ್ಬೋದು. ಇಟ್ಸ್ ಆಲ್. ಇವತ್ತಿನ ವ್ಲಾಗ್ ಇದಾಗಿತ್ತು. ಆ್ಯಕ್ಚುಲಿ ಇದು ಆನ್ ಸ್ಕ್ರೀನ್ ಇದೆಲ್ಲ ಮಾತಾಡಿದ್ವಿ, ಆಫ್ ಸ್ಕ್ರೀನ್ ತುಂಬ ಮಾತಾಡೋದಿದೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಜಾಣ ಮಗಳೇ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್.